ಸ್ಟೂಡೆಂಟ್ಸ್ಗೂ ಬುದ್ಧಿ ಇರಬೇಕು ಸರ್. ಅವರು ಇದನ್ನು ಬ್ಯಾಡೇ ಇದೆ, ಅವ್ರು ಮಾಡಿದ್ದು ಸರಿ ಅಲ್ಲ. ಯಾಕಂದರೆ ಎಜುಕೇಟೆಡ್ ಪರ್ಸನ್ಸ್ ಏನೋ ಅನ್ಎಜುಕೇಟೆಡ್ ಏನೋ ಗೊತ್ತಿಲ್ಲಪ್ಪ ಊರಲ್ಲಿದ್ದಾರೆ ಎಮ್ಮೆಗಳ ಥರ ನುಗ್ತಾ ಇದ್ದಾರೆ ಅಂದರೆ ಅದೊಂಥರ. ನೀವೆಲ್ಲ ಎಜುಕೇಟೆಡ್ ಪರ್ಸನ್ಸ್ ಆಗಿ ಇನ್ನೊಬ್ರು 4 ಜನ ಅಲ್ಲಿ ಬಿದ್ದಿದೆ ಅವ್ರ ಮೇಲೆ ಹತ್ತೆ ಇಳಿತಾ ಇದ್ದೀರಾ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಬೇಡವಾ ಸರ್? ಏನಕ್ಕೆ ಓದಿಸಿದ್ದಾರೆ ನಿಮಗೆ ತಂದೆ ತಾಯಿ ಕಷ್ಟಪಟ್ಟು? ರೂಲ್ಸ್ ಗೊತ್ತಿಲ್ವಾ, ರೆಗ್ಯುಲೇಷನ್ಸ್ ಗೊತ್ತಿಲ್ವಾ ಫಾಲೋ ಮಾಡೋದಕ್ಕೆ? ನಿಮಗೆ ಯಾವ ಇದರಲ್ಲಿ ಹೋಗ್ತಿದ್ದೀರಾ ನೀವು? ಸೈನಿಕರಲ್ಲಿ ಕಷ್ಟಪಡ್ತಿದ್ದಾರೆ ಅಂತ ಎಲ್ಲ ಇದು ಮಾಡ್ತೀರಾ ತಾನೆ? ಸೈನಿಕರಲ್ಲಿ ಎಷ್ಟು ಶಿಸ್ತಾಗಿರ್ತಾರೆ, ಲೈಫಲ್ಲೂ ಶಿಸ್ತಾಗಿ ನೀವು ಇರಬೇಕು ತಾನೆ. ಎಜುಕೇಟೆಡ್ ಪರ್ಸನ್ಸ್ ಆಗಿ ಅವರು ಅಷ್ಟು ಸೇವೆ ಮಾಡಿದ್ರು, ಇಷ್ಟು ಮಾಡಿದ್ರು, ಅಷ್ಟು ಮಾಡಿದ್ರು ಅಂತ ಮೋದಿ ಅವರು ವಾರೆಲ್ಲ ನಡೀತು ಅಂತ ಎಷ್ಟು ಬದ್ಧತೆ ಏನು ಮಾಡಿದ್ರು, ಎಲ್ಲ ಮಾಡಿದ್ರು ತಾನೆ ಪ್ಲಾನ್ ಆಗಿ. ಇವ್ರಿಗೇನಾಗಿತ್ತು? ಕಪ್ಪು ಗೆದ್ದಿದ ತಕ್ಷಣ ಕೊಂಬಂದ್ಬಿಡ್ತಾ? ಪ್ಲಾನ್ ಮಾಡ್ಕೊಳಕ್ಕಾಗ್ಲಿಲ್ವಾ? ಏನ್ ಯೂಸ್ ಇದೆ ಹೇಳಿ? ಏನಾರು ಯೂಸ್ ಇದೆಯಾ? ಹೋಗ್ಲಿ ಬೇಡ, ರ್ಯಾಲಿ ಮಾಡ್ತಿದ್ದೀರಾ ತಾನೆ, ಬಸ್ಸಲ್ಲೇ ತಾನೇ ತಗೊಂಡ್ ಬಂದ್ರಿ ಎಲ್ಲಾರು. We at East Point Group of Institutions offer a wide range of courses that provide limitless opportunities, building skills over 2 decades. ಕರ್ಕೊಂಡ್ ಬಂದ್ರಿ ವಿರಾಟ್ ಕೊಹ್ಲಿನ ಎಲ್ಲ ಏರಿಯಾಗೂ ಒಂದು ರೌಂಡ್ ಹಾಕ್ಸ್ಕೊ ಬರ್ಬೇಕಿತ್ತು. ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು. ಏನಕ್ಕೆ ಮಾಡ್ಬೇಕಿತ್ತು? ಬೇಡವೇ ಬೇಡ. ಲೈವ್ ಅನೌನ್ಸ್ ಮಾಡ್ಬೇಕಿತ್ತು. ಒಂದೊಂದು ಏರಿಯಾಗೆ ಒಂದೊಂದು ಹಾಕ್ಬಿಟ್ಟು ನೋಡ್ಕೊಳ್ರಪ್ಪ, ಅಲ್ಲ ಯಾರು ಬರಬೇಡಿ, ನೀವು ಸ್ಟೇಡಿಯಂಗೂ ಬರಬೇಡಿ, ವಿಧಾನಸೌಧಕ್ಕೂ ಬರಬೇಡಿ ಅಂತ ಈ ಅನೌನ್ಸ್ಮೆಂಟ್ ಮಾಡಬೇಕಿತ್ತು. 3 ಗಂಟೆ ರಾತ್ರಿ ನೀವು ಡಿಸೈಡ್ ಮಾಡಿ ಮಧ್ಯಾಹ್ನ 3 ಗಂಟೆಗೆ ಪ್ರೋಗ್ರಾಮ್ ಮಾಡ್ತೀರಾ ಅಂದರೆ ಯಾವ ಮಟ್ಟಕ್ಕೆ ನಿಮಗೆ ಇದಾಗಿರುತ್ತೆ? ಜಾಗ ಇಲ್ಲ, ಉಸಿರಾಟಕ್ಕಿಲ್ಲ, ನೀರಿಲ್ಲ. ಅಲ್ಲಿ ಪಾಪ ಬಿದ್ದಿರೋರ್ನ ಇದು ಮಾಡ್ತಿದ್ದಾರೆ, ಹಾರ್ಟ್ಗೆಲ್ಲ ಪ್ರೆಸ್ ಮಾಡಿ. ಹೆಂಗಿರುತ್ತೆ ಸರ್? ನನ್ನ ಮಗನ ಅವ್ರೊಬ್ರು ಎತ್ತು ಹಾಕೊಂಡು ಹೋಗ್ತಿದ್ದಾರೆ, ಹೆಂಗೆ ಎತ್ತಕೊಂಡಿದ್ದಾರೆ ಗೊತ್ತಾ? ನನ್ನ ಮಗನ ಅಷ್ಟು ಇದು ಮಾಡ್ಕೊಂಡು ನಮ್ಗೆ ಎಷ್ಟು ನೋವಾಗತ್ತೆ ಸರ್, ಎಷ್ಟು ನೋವಾಗತ್ತೆ ನನಗೆ. ಈ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದು ಆಗತ್ತೆ ಅಂತ ನಾವು ಅನ್ಕೊಂಡೇ ಇಲ್ಲ. ಅವನು ಹೋಗಿದ್ದಾನೆ ಎಷ್ಟೊಂದು ಪ್ರೋಗ್ರಾಮ್ಗೆ, ಆದರೆ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾವು ಅನ್ಕೊಂಡಿಲ್ಲ. ಅವಾಗ್ಲೂ ನಾವು ಬೇಡ ಅಂತಾನೆ ಹೇಳಿದ್ವಿ ಎಲ್ಲಾನು. ಪೊಲೀಸರು ಸಸ್ಪೆಂಡ್ ಮಾಡಿದ್ದಾರೆ, ಅದೇನೇ ಹೇಳ್ತಾ ಇರೋದು ಸರ್. ಅವ್ರನ್ನ ಸಸ್ಪೆಂಡ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಸರ್. ಯಾಕಂದ್ರೆ ಅವ್ರು ನೈಟ್ ಎಲ್ಲಾನು ಭದ್ರತೆ ಕೊಟ್ಟಿದ್ದಾರೆ, ಮತ್ತೆ ಅರ್ಲಿ ಮಾರ್ನಿಂಗ್ ಅವ್ರು ಡಿಸೈಡ್ ಮಾಡಿದ್ದಾರೆ, ಮತ್ತೆ ತಿರ್ಗಾ ಅವ್ರು ಮಾಡಿದ್ದಾರೆ. ಅಷ್ಟು ಕ್ರೌಡ್ನ ಅವ್ರಿಗೂ ವ್ಯವಸ್ಥೆ ಆಗ್ಬೇಕಲ್ವ ಸರ್? ನೀವು ವ್ಯವಸ್ಥೆ ಎಷ್ಟು ಜನ ಪೊಲೀಸ್ನ ಇಟ್ಟಿದ್ರಿ ಸರ್? ಯಾರೋ ಅಲ್ಲಿ ಪೊಲೀಸರು ಹೊಡೆಯೋಕ್ಕಿಂತನೂ ಜನಗಳೇ ಹೊಡಿತಾ ಇದ್ದಾರೆ ಕೋಲ್ ತಗೊಂಡು. ಏನು ಅವಶ್ಯಕತೆ ಇತ್ತು? ಲೇಡೀಸು ಎಲ್ಲಾರನ್ನೂ ಏನು ಅವಶ್ಯಕತೆ ಇತ್ತು? ಲೇಡೀಸ್ ಒಂದು ಕ್ಯೂ, ಜೆಂಟ್ಸ್ ಒಂದು ಕ್ಯೂ ನೀಟಾಗಿ ಮಾಡ್ಬೋದಿತ್ತಲ್ವಾ? ಯಾಕೆ ಈ ಥರ ಇದು ಮಾಡ್ತೀರಾ? ಫ್ರೀ ಅನ್ಕೊಂಡು ಫ್ರೀಯಾಗೆ ಮಕ್ಕಳನ್ನ ಎಲ್ಲ ಕಳಿಸ್ಬಿಟ್ರಿ. ಫ್ರೀ ಯಾರಿಗೆ ಬೇಕು ಸರ್? ಯಾರಿಗೂ ಬೇಕಾಗಿಲ್ಲ ಸರ್. ದುಡಿತಿದ್ದೀವಿ ಕಷ್ಟಪಟ್ಟು, ನಮ್ಮ ಬದುಕು ನಾವು ಬದುಕ್ತಾ ಇದ್ದೀವಿ. ಯಾರು ಫ್ರೀಯಿಂದ ತಗೊಂಡು ನಮ್ಗೇನು ಅವಶ್ಯಕತೆ ಇಲ್ಲ ಸರ್. 1 ಡಬಲ್ ಆಗ್ತಾ ಇದ್ದೀರಾ ಅಷ್ಟೇ. ಈ ಲೇಡೀಸ್ ಫ್ರೀ ಅಂತ ಹೇಳ್ಬಿಟ್ಟು ಇನ್ನೊಂದು ಜೆಂಟ್ಸ್ಗೆ ಡಬಲ್ ಆಗ್ತಿದ್ದೀರಾ, ಅದ್ರೆಲ್ಲ ಏನು ಯೂಸ್ ಇಲ್ಲ. ನಮಗೇನು ಫ್ರೀ ಬೇಕಾಗಿಲ್ಲ ಸರ್. ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ, ನಾವು ಬದುಕ್ತಾ ಇದ್ದೀವಿ, ನಮ್ಮ ಬದುಕು ನಾವು ಬದುಕ್ತಾ ಇದ್ದೀವಿ. ನಾವು ಹುಟ್ಟಿರೋ ಮನುಷ್ಯ ಒಂದು ದಿವಸ ಸಾಯ್ಬೇಕು, ಅದು ನ್ಯಾಯವಾಗಿರುತ್ತೆ. ಈ ಥರ ಅನ್ಯಾಯ ಸಾವು ಬೇಡ ಸರ್. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಮಾಡಿರೋದು ತಪ್ಪು. ಮ್ಯಾನೇಜ್ಮೆಂಟ್ ಫಸ್ಟ್ ಫಿಕ್ಸ್ ಮಾಡಬೇಕಿತ್ತು, ಬ್ಯಾರಿಕೇಡ್ ಹಾಕ್ಬೇಕಿತ್ತು, 2-3 ಜನನ ನೀಟಾಗಿ ಬಿಡಬೇಕಾಗಿತ್ತು. ಆ ಪ್ರೊಸೀಜರ್ ಎಲ್ಲ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ ಅಲ್ವಾ? ವಾರ ಟೈಮ್ ತಗೋಬೇಕಿತ್ತು, ಇಲ್ಲ ಬೇಡ 1 ತಿಂಗಳು ಟೈಮ್ ತಗೊಂಡು ಮಾಡಬೇಕಿತ್ತು ನೀವು. ಅಷ್ಟು ಅರ್ಜೆಂಟ್ ಏನಿತ್ತು? ಅವಶ್ಯಕತೆ ಇಲ್ವಲ್ಲ. ಈಗ ಅವ್ರಿಗೂ ವಿರಾಟ್ ಕೊಹ್ಲಿಗೂ ಬ್ಯಾಡ್ ನೇಮಾ? ಏನಿಗೆ ಬೇಕಿತ್ತು ಅವ್ರಿಗೆ ಬ್ಯಾಡ್ ನೇಮ್? ಅವ್ರೇನು ಹೇಳಿದ್ರು, ಇವ್ರು ಹೇಳಿದ್ರು, ಬಂದ್ರು ಹೋದ್ರು, ಅವ್ರನ್ನ ನಾವೇನು ದೂಷಣೆ ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಅವ್ರ ಸೆಲೆಬ್ರಿಟಿಗಳು ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ. ಅವ್ರ ಕರ್ತವ್ಯ ಏನಿತ್ತು ಅವ್ರು ಮಾಡಿದ್ರು. ಅವ್ರು ಕ್ರಿಕೆಟ್ ಇದ್ದಿದ್ರು, ಅವ್ರು ಮಾಡಿದ್ರು, ಮಟ್ಟಿದ್ರು, ಅವ್ರ ಖುಷಿ ಅವ್ರು ಮಾಡಿದ್ರು. ನಿಮಗಿರ್ಬೇಕಿತ್ತು ಪ್ಲಾನ್. ನೀವೇನಿಗೆ ಕರೆಸ್ಬೇಕಿತ್ತು ಅವ್ರನ್ನ ಅಲ್ಲಿಂದ? ಆಲ್ರೆಡಿ ನೀವು ಅಲ್ಲಿ ಕಪ್ಪು ಗೆಲ್ತಿದ್ದ ಹಾಕಿದ್ರಿ ಲೈವ್ ಕಾಸ್ಟಲ್ಲಿ, ಸಾಕಾಗಿತ್ತು. ಬೆಂಗಳೂರವರೆಗೂ ಕರ್ಸೋ ಅವಶ್ಯಕತೆ ಏನಿತ್ತು? ಕರ್ಸಿದ್ಮೇಲೆ ಪ್ಲಾನ್ ಮಾಡಕ್ ಏನಕ್ಕೆ ನಿಮಗೆ ಬುದ್ಧಿ ಇಲ್ವಾ? ಎಜುಕೇಟೆಡ್ ಇದ್ದೀರಾ? ಎಲ್ಲಾನು ಎಜುಕೇಟೆಡ್ ಇದ್ದೀರಾ ತಾನೆ? ಗೌರ್ಮೆಂಟಲ್ಲಿ ಇದ್ದೀರಾ ತಾನೆ? ಒಂದು ಪರ್ಸನ್ಗೆ ಒಂದು ಇದು ಏನಾಗತ್ತೆ ಸಿಚುವೇಶನ್ನು, ಅಷ್ಟು ಜನ ಕ್ರೌಡ್ನ ನಾವು ಹೆಂಗೆ ನಿಭಾಯಿಸ್ಬೇಕು, ಕ್ಯೂ ಹೆಂಗೆ ಮಾಡಬೇಕು ಅಂತ ತಂತಿಗಳ ಮೇಲೆಲ್ಲ ಹತ್ತಿ ಶಾಕ್ ಹೊಡೆದು ಅವಶ್ಯಕತೆ ಇದೆಯಾ ಸರ್? ಹುಡುಗರಿಗೂ ಬುದ್ಧಿ ಇಲ್ಲ ಸರ್.
ತುಂಬ ಕಲಿಯೋದಿದೆ ಹುಡುಗರು. ಕ್ರೇಜಿ ಅನ್ಕೊಂಡು ಹೋಗ್ತಾರೆ. ಕ್ರೇಜಿ ಲೈಫ್ ಅಲ್ಲ ಸರ್. ಅವ್ರ ಹಿಂದೆ ತುಂಬ ಜನ ಇರ್ತಾರೆ ಹಿಂದೆ ಅನ್ನೋದು ಯೋಚನೆ ಮಾಡಬೇಕು ಸರ್. ಆ ಥರ ಏನು ಹೋಗಲಿಲ್ಲ ನನ್ನ ಮಗ. ಬಟ್ ಬುಕ್ ಮಾಡ್ಕೊಂಡು ಹೋಗಿದ್ದಾನೆ ಅವನು. ಬುಕ್ ಮಾಡ್ಕೊಂಡು ಹೋಗಿನೂ ಈ ಥರ ವ್ಯವಸ್ಥೆ ಆಗಿದೆ ನನ್ನ ಮಗನಿಗೆ. ಫ್ರೀ ಅಂತ ಹೇಳಿದ ತಕ್ಷಣ ಅವನೇನು ರಶಪಾಗಿ ಹೋಗಿಲ್ಲ ಅಲ್ಲಿ. ಇವರು ಒಂದು ಇದನ್ನು ಮಾಡ್ದಿರನೇ ಒಂಥರ ಆಗಿರೋದು. ಬುಕ್ ಮಾಡಿ ಟಿಕೆಟ್ ಓಕೆ ಆದಮೇಲೆ ಹೋಗಿರೋದು. ಸುಮ್ಮನೆ ಅವನು ಹೋಗಿಲ್ಲ ಅಲ್ಲಿ.